ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಬಾಲು ಭವಾನಿ ವ್ಲಾಗ್ಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ನಮಗೂ ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತು ನನಗೆ ಸ್ವಲ್ಪ ಇಟ್ಸಿ ಬಿಟ್ಸಿಲಿ ಲಿಟಲ್ ಥಿಂಗ್ಸ್ ಬೈ ಮಾಡಬೇಕಿತ್ತು, ಅದಕ್ಕೆ ಹೋಗಿದ್ದೆ. ಸೊ ತಗೊಂಡೆ. ನನ್ನ ಮಗ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದ. ಅವ್ನು ನಾನು ಔಟ್ಸೈಡ್ ಎಲ್ಲಾದರೂ ಹೋಗಲಿ ಈ ಥರ ಮಲ್ಕೊಂಡ್ಬಿಡ್ತಾನೆ. ಅವ್ನು ನನ್ನ ಎತ್ಕೊಂಡು ಶಾಪಿಂಗ್ ಮಾಡೋಕ್ಕೆ ನನಗೆ ಆಗಲ್ಲ, ನನ್ನ ಕೈಲಿ ಸುಸ್ತಾಗ್ಬಿಡ್ತೀನಿ. ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬೇಗ ಮತ್ತೆ ಊಬರ್ ಬುಕ್ ಮಾಡಿ ಮನೆ ಕಡೆ ಹೊರಟೆ. ನನಗಂತೂ ಅವನ್ನ ಎತ್ಕೊಂಡು ಶಾಪಿಂಗ್ ಮಾಡೋಕ್ಕಂತೂ ಆಗಲ್ಲಪ್ಪ. ಮಲ್ಕೊಂಡ್ಬಿಟ್ರೆ ನಾನು ವಾಪಸ್ ಮನೆಗೆ ಬಂದುಬಿಡ್ತೀನಿ. ಮತ್ತು ಮನೆಗೆ ಹೋಗಿದ ತಕ್ಷಣ ನನ್ನ ಹಸ್ಬೆಂಡು ಫೋನ್ ನೋಡ್ಕೊಂಡಿದ್ರು. ಅವನೂ ಈ ಥರ ಮಲಗಿಸ್ದೆ. ಪಾಪುನು ಸ್ವಲ್ಪ ಹೊತ್ತೇ ಮಲಗಿದ್ದ. ಅವನು ನೆಕ್ಸ್ಟ್ ಹಂಗೆ ಎದ್ದೊಳ್ಬಿಡ್ತಾನೆ. ನೋಡ್ಕೊಳ್ಳಿ, ಮನೆಗೆ ಬಂದರೆ ಎದ್ಬಿಡ್ತಾನೆ, ಎದ್ದು ಆಟ ಆಡ್ಕೊಂಡಿರ್ತಾನೆ. ಅದೇ ಆಚೆಗಡೆ ಹೋದರೆ ಮಲ್ಕೊಂಡ್ಬಿಡ್ತಾನೆ. ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ. ಮತ್ತು ಬರುವಾಗ ಚಿಕನ್ ತಗೊಬಂದಿದ್ದೆ. ನನ್ನ ಹಸ್ಬೆಂಡು ಚಿಕನ್ ಆದರೆ ವೆರೈಟಿ ಕಬಾಬ್ ಚಿಕನ್ ಆ ಥರ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅವರೇ ಕ್ವಿಕ್ ಆ್ಯಂಡ್ ಈಸಿ ಟೇಸ್ಟಿಯಾಗೆಲ್ಲ ಮಾಡ್ತಾರೆ ಚಿಕನ್ನು. ನಾನಾದರೆ ಸಾಂಬಾರು ಚೆನ್ನಾಗಿ ಮಾಡ್ತೀನಿ. ನೆಕ್ಸ್ಟ್ ಟೀ ಕುಡ್ಕೊಂಡೆ. ಮಳೆ ಬರ್ತಿತ್ತು, ಮನಿ ಪ್ಲ್ಯಾಂಟ್ ಸ್ವಲ್ಪ ಬೆಳೆದಿತ್ತು. ಒಂಥರ ಖುಷಿ ಆಯಿತು. ಆ್ಯಂಡ್ ನಾನು ಟೀ ಕುಡ್ಕೊಂಡು ಆಚೆಗಡೆ ಇದ್ದೆ. ನೆಕ್ಸ್ಟು ನನ್ನ ಹಸ್ಬೆಂಡು ಚಿಕನ್ ಮಾಡ್ತಾಯಿದ್ರು. ಅವ್ರನ್ನ ರೇಗಿಸ್ಕೊಂಡು ಚಿಕನ್ ಸಾಂಬಾರು, ಚಿಕನ್ ಮಾತ್ರ ಬೇಗ ಮಾಡ್ತೀಯಾ, ಬೇರೆ ಏನು ಮಾಡಿಕೊಡಲ್ಲ ನೀನು ನನಗೆ ಹೆಲ್ಪ್ ಅಂತ ರೇಗಿಸ್ತಿದ್ದೆ. ನೋಡಿ ಆಲ್ಮೋಸ್ಟು ಫ್ರೈ ಆಗ್ತಾ ಇದೆ. ಅದಕ್ಕೆ ರೇಗಿಸ್ತಿದ್ದೆ, ಚಿಕನ್ ಮಾತ್ರ ಮಾಡಿಕೊಡ್ತೀರಾ ನೀವು ಅಂತ. ನೆಕ್ಸ್ಟ್ ಅಪ್ಪ ಮಗ ನೋಡಿ ಈ ಥರ ಎಲ್ಲ ಆಟ ಆಡ್ಕೊಂಡಿದ್ರು. ಅವನಿಗೆ ಅವ್ರ ಡ್ಯಾಡು ಜೊತೆ ಆಟ ಆಡಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ. ನಾನಿದು ಫ್ಲಿಪ್ಕಾರ್ಟಲ್ಲಿ ಆನ್ಲೈನಲ್ಲಿ ತರಿಸಿದ್ದು. ಎಂಜಾಯ್ ದಿ ಲಿಟಲ್ ಥಿಂಗ್ಸ್ ಅಂತ ಚೆನ್ನಾಗಿದೆ. ಆ್ಯಕ್ಚುಲಿ 150 ಅಂಡರಲ್ಲೇ ಬರುತ್ತೆ. ನೋಡಿ ಆಲ್ಮೋಸ್ಟ್ ಚಿಕನ್ ಆಯಿತು, ರೆಡಿ ಫಾರ್ ದಿ ಈಟ್ಗೆ. ನಾವಿಬ್ಬರು ಮಲ್ಕೊಂಡಿದ್ವಿ ಅಂದ್ಬಿಟ್ಟು ಅವನು ಹಠ ಮಾಡ್ತಿದ್ದ. ನಾನು ಮೇಲೆ ಬರ್ತೀನಿ ನೋಡಿ ಎಷ್ಟು ಕ್ಯೂಟಾಗಿ ಹಠ ಮಾಡ್ತಿದ್ದಾನೆ. ನೆಕ್ಸ್ಟು ನಾನು, ಅಪ್ಪು ಮತ್ತು ನನ್ನ ಹಸ್ಬೆಂಡು ಊಟ ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.